ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇದು ನಂದು ಬುಧವಾರದ ವ್ಲಾಗ್ ರೀ. ಇದು ಅವತ್ತು ಎಸ್ ಕೃಷ್ಣ ಅವ್ರು ತೀರ್ಕೊಂಡಿದ್ರಲ್ರಿ. ಅವತ್ತು ಸ್ಕೂಲೆಲ್ಲ ರಜೆ ಕೊಟ್ಟಿದ್ರಲ್ರಿ, ಅವತ್ತಿಂದ ವ್ಲಾಗ್ ಇದೆ. ಸೊ ಹಂಗಂತ ಸ್ಕೂಲ್ ರಜೆ ಐತಿ ಅಂದ್ರೆ ಸೃಜನಂತೂ ಮನೆಯಾಗಿರ್ತಾನೆ. ಅವಂದೊಂದಷ್ಟು ಎಲ್ಲ ಕಿತಾಪತಿನೂ ನೋಡ್ಬೋದು ನೀವು ಈ ಒಂದು ವ್ಲಾಗ್ ಒಳಗೆ. ಹಂಗೆ ನಮ್ಮ ಗುಬ್ಬಿದು ನೋಡ್ರಿ, ಬೆಳಿಗ್ಗೆನೇ ಎದ್ದು ಕೂಡಲೇ ಈ ರೀತಿ ಎದ್ದು ಕೂಡಲೇ ಅವ ಹೋಗಿ ಸೈಕಲ್ ತೊಗೊಂಡು ಹೊರಗೆ ನಿಲ್ತಾನೆ. ಹಂಗೆ ಆಕಿನೂ ಅವನ ಹಿಂದಿಂದ ಆಕಿನೂ ಹೋಗಿ ನಿಲ್ತಾಳೆ. ಇಬ್ಬರು ಎಷ್ಟಂದ್ರೆ ನಾವು ಯಾವಾಗ ಹೇಳ್ತೇವಲ್ಲ, ನಮ್ಗಿಂತ ಇನ್ನೂ ಒಂದು ಸ್ವಲ್ಪ ಲಘುನೇ ಹೇಳ್ತಾರೆ ಅಂತ ಹೇಳ್ಬೋದು. ಹಂಗೆ ಎದ್ದು ನಿಂತ್ಬಿಡ್ತಾರೆ ಒಬ್ರಿಂದ ಒಬ್ರು. ನಮ್ಮ ಕೆಲಸ ಎಷ್ಟು ಲಘು ಎದ್ದು ಕೆಲಸ ಮಾಡ್ಕೋಬೇಕಂತ ಹೇಳಿ ಅಂದ್ರೂ ಅವ್ರು ಎದ್ರು ಅಂತಂದ್ರೆ ಈ ಕಡೆ ನಮ್ಮ ಕೆಲಸನೇ ಆಗಂಗಿಲ್ಲ. ಆ ರೀತಿ ಆಗಿರ್ತೈತೆ ನೋಡ್ರಿ. ಹಂಗೆ ಅವ ಎದ್ದ ಅಂತಂದ್ರೆ ಆಕಿನೂ ಹೇಳ್ತಾಳೆ, ನಾವು ಎದ್ದೀವಿ ಅಂದ್ರೆ ಇಬ್ಬರು ಕೂಡ ಹೇಳ್ತಾರೆ. ಎದ್ದು ಕೂಡಲೇ ಅವ ಸೀದಾ ಸೈಕಲ್ ತೊಗೊಂಡು ಹೊರಗೆ ಹೋಗ್ತಾನೆ. ಅವನ ಹಿಂದಿಂದ ಆಕೆ ಹೋಗಿ ನಿಲ್ತಾಳೆ. ಹಾಗಾಗಿ ಆಕೆ ಅಲ್ಲಿ ನಿಂತಲ್ಲೆಲ್ಲ ರೊಜ್ಜಿಗೆಯಾಗೆಲ್ಲ ಆಟ ಆಡತ್ತಿದ್ಲ. ಹಾಗಾಗಿ ನಾನು ಆಕೆಗೆ ಇನ್ನಲ್ಲೆಲ್ಲ ತೊಯ್ಸ್ಕೊತಾಳೆ, ಅಂಗಿ ಎಲ್ಲ ರೆಡಿ ಮಾಡ್ಕೊತಾಳೆ ಅಂತ ಹೇಳಿ ಆಕೆಗೆ ಸೀದಾ ಚೇರ್ ತೊಗೊಂಡು ಹೋಗಿ ಆ ರೀತಿ ಕುಂದಿರ್ಸಿದ್ದೆ ನೋಡ್ರಿ. ಅಂದ್ರೆ ಸುಮ್ಮನೆ ಕುಂದಿರ್ತಾಳೆ ನೋಡ್ಕೊತ ಅಂತ ಹೇಳಿ ಆಕೆಗೆ ಅಲ್ಲಿ ಕುಂದಿರ್ಸಿ ಆಮೇಲೆ ಮತ್ತು ನನ್ನ ಮುಂದಿನ ಕೆಲಸ ನೋಡ್ಕೋಬೇಕಲ್ರಿ. ಹಂಗಂತ ಹೇಳಿ ನನ್ನ ಕೆಲ್ಸಕ್ಕೆ ಬಂದೆ. ಅಷ್ಟೊತ್ತಿಗೆ ಹೆಂಗೂ ರಜೆ ಇತ್ತಲ್ಲ ಸೃಜನಂದ, ಅವ್ನಿಗೆ ಸೂಟಿ ಇತ್ತು ಅಂತಂದ್ರೆ ರೊಟ್ಟಿ ಮಾಡೋಂಗಿಲ್ಲ, ಏನಾರ ಮಾಡ್ಬೇಕು. ಹಾಗಾಗಿ ಸರಿ ಇವತ್ತು ಪೂರಿ ಮಾಡಿದ್ರಾತಂತ ಹೇಳಿ ಅಂದ್ಕೊಂಡೆ ನಾನು. ಮಾಡಿದ್ರಾತಂತ ಹೇಳಿ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಿದ್ದೆ. ಪೂರಿ ಮಾಡಿದ್ರೆ ಮತ್ತು ಅದಕ್ಕೆ ಸಾಗುನು ಮಾಡ್ಕೋಬೇಕಲ್ರಿ. ಹಾಗಾಗಿ ಏನೇನು ವೆಜಿಟೇಬಲ್ಸ್ ಐತಲ್ಲ, ವೆಜಿಟೇಬಲ್ ಸಾಗು ಮಾಡಿದ್ರಾತಂತ ಹೇಳಿ ಈ ರೀತಿಯಾಗಿ ನಾನು ಸಾಗು ಮಾಡೋಕ್ಕೆ ಈ ರೀತಿ ಹಾಕಿ ರುಬ್ಕೊಳ್ಳುವಂಥದ್ದು ನೋಡ್ರಿ. ಕೊಬ್ಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಶುಂಠಿ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲನೂ ಹಾಕಿ ರುಬ್ಕೋತೇನೆ ರೀ ನಾನು. ಫಸ್ಟಿಗೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೋತೇನೆ. ಇದನ್ನು ಮಿಕ್ಸಿ ಮಾಡ್ಕೊಂಡು ಆಮೇಲೆ ನಾನು ಅದಕ್ಕೆ ಹಾಕ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಫಸ್ಟಿಗೆ ನಾನು ಮಿಕ್ಸಿನ ಮಾಡ್ಕೊಂಡ್ರಾತಂತ ಹೇಳಿ ಮಾಡ್ಕೊಳತ್ತಿದ್ದೆ. ಯಾಕಂತಂದ್ರೆ ಈಗ ನಾವು ಏನಾರ ಮಾಡ್ಬೇಕಂತ ಹೇಳಿ ಮಾಡ್ಕೊಳತ್ತಿದ್ವಿ ಅಂತಂದ್ರೆ ಆ ಕರೆಂಟ್ ಒಂದೆರಡು ಅರ್ಧ ಟೈಮಿಗೇನೆ ಹೋಗ್ಬಿಡ್ತಾವೆ ಒಂದೊಂದು ಸಲ. ಹೀಗಾಗಿ ಫಸ್ಟ್ ಏನಾರ ಮಿಕ್ಸಿ ಹಾಕ್ಕೊಳ್ಳೋದೆಲ್ಲ ಇತ್ತು ಅಂತಂದ್ರೆ ನನಗಂತೂ ಫಸ್ಟ್ ಅದನ್ನು ಹಾಕ್ಕೊಂಡು ಇಟ್ಕೊಂಡ್ರೆ ಭಾಳ ಚಲೋ ಅಂತ ಹೇಳಿ ಫಸ್ಟ್ ಅದ ಕೆಲಸ ಮಾಡ್ಕೋಬೇಕಂತ ಹೇಳಿ ನಾನಿಲ್ಲಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಈ ರೀತಿ ನಾನು ಅದಕ್ಕೆ ಸಾಗು ಮಾಡ್ಕೋಬೇಕಂತಂದ್ರೆ ಈ ರೀತಿ ನಾನು ಹಾಕಿ ರುಬ್ಕೊಳ್ಳುವಂಥದ್ದೆಲ್ಲನೂ. ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊಬ್ಬರಿ ಇದೆಲ್ಲನೂ ಹಾಕಿ ಈ ರೀತಿಯಾಗಿ ನಾನು ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ. ಮೊದಲಿಗೆ ಮಾಡ್ಕೊಂಡು ಇಟ್ಕೊಂಡೆ. ಹಂಗೆ ಈಗೆಲ್ಲ ತರಕಾರಿ ಒಂದಷ್ಟು ಕಟ್ ಮಾಡ್ಕೋಬೇಕಲ್ರಿ. ಹಾಗಾಗಿ ಒಂದು ಸ್ವಲ್ಪ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಆಲೂಗಡ್ಡೆ, ಆಮೇಲೆ ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ಮು, ಉಳ್ಳಾಗಡ್ಡಿ, ಟೊಮ್ಯಾಟೊ ಇದೆಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಂಗೆ ಮತ್ತು ಸ್ವಲ್ಪ ಇದು ಇತ್ತು ರೀ, ಎಂಥದ್ದು ಫ್ಲವರ್ ಇತ್ತು, ಅದನ್ನೂ ಒಂದು ಸ್ವಲ್ಪ ಹಾಕಿದ್ರಾತಂಥೇಳಿ ಅದನ್ನೂ ಕಟ್ ಮಾಡ್ಕೊಳತ್ತಿದ್ದೆ. ಅಪ್ಪ ಅದ್ರಾಗಂತೂ ಸಣ್ಣ ಸಣ್ಣ ಹುಳ ಎಷ್ಟು ಇರ್ತಾವಲ್ರಿ, ಅದನ್ನು ಏನಾರು ಮಾಡ್ಬೇಕಂತಂದ್ರೆ ಭಾಳ ದೊಡ್ಡ ಕೆಲಸನೇ ಆಕತ್ತಂತ ಹೇಳ್ಬೋದು. ಯಾಕಂತಂದ್ರೆ ಅದನ್ನು ಬಿಸಿನೀರಾಗ ಹಾಕಿ ತೊಳೆದು ಇದೆಲ್ಲ ಮಾಡೋದ್ರೊಳಗೆ, ಯಾಕಂದರೆ ನಾವು ಎಲ್ಲ ಈಗ ಫುಲ್ ಫ್ರೀ ಇದ್ದವರಿಗೆ ಓಕೆ ರೀ. ಬಟ್ ಈಗ ನಾವು ಸಣ್ಣ ಮಕ್ಳನ್ನ ಕಟ್ಕೊಂಡು ಮಾಡ್ತಿರ್ತೀವಲ್ರಿ, ಆ ಟೈಮ್ನಾಗ ಒಂದು ಸ್ವಲ್ಪ ತ್ರಾಸು ಅನ್ಸೋದು ಅಷ್ಟೇ ರೀ, ಮತ್ತೇನಿಲ್ಲ. ಅದನ್ನ ಹೇಳ್ತೇನೆ, ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಈಗ ನೋಡಿರಿ, ನಾನು ಇಷ್ಟೆಲ್ಲ ಕಟ್ ಮಾಡ್ಕೊಳ್ಳೋ ಏನೋ ನಾನು ಹೆಂಗೋ ಒಂದು ಸ್ಕೂಲ್ ಸೂಟಿ ಐತಿ ಮಾಡ್ಕೊಂಡ್ರಾತಂತ ಹೇಳಿ ಮಾಡ್ಕೊಳಕ್ಕೇನೋ ಎಲ್ಲ ರೆಡಿ ಆದೆ. ಮಾಡಬೇಕು ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಮಾಡ್ಕೊಳಕ್ಕೆಲ್ಲ ಶುರು ಮಾಡಿಕೊಂಡೆ. ಬಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಏನೇನು ಆತಂತಂದು ನೀವು ನೋಡಿರಿ, ಗೊತ್ತಾಕೈತೆ ನಿಮ್ಗೆ. ಇದೆಲ್ಲನೂ ಕಟ್ ಮಾಡ್ಕೊಳಕ್ಕನ ಎಷ್ಟೋ ಟೈಮ್ ಹಿಡಿತೈತೆ. ಅದ್ರಾಗ ಫ್ಲವರ್ ಎಲ್ಲನೂ ತೊಳೆದು ಬಿಸಿನೀರಾಗ ತೊಳೆದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಟೈಮ್ ಹಿಡಿತೈತಿ. ಹಾಗಾಗಿ ಯಾಕಾರ ಲಾಸ್ಟ್ ಫೈನಲ್ ಹೆಂಗಂತಂದ್ರೆ ಏನಾತಂದ್ರೆ ಅಪ್ಪ ಯಾಕಾರ ಇಷ್ಟೆಲ್ಲ ಮಾಡ್ಬೇಕು ಇದನ್ನಂಥೇಳಿ ಅನ್ಸೋಗ್ಬಿಡ್ತು ನೋಡ್ರಿ. ಯಾಕಂತಂದ್ರೆ ನಾನು ಇಷ್ಟೆಲ್ಲ ಕಟ್ ಮಾಡ್ಕೊಳ್ಳೋ ಮಾಟನೂ ನಮ್ಮ ಗುಬ್ಬಿ ಸುಮ್ಮನೆ ಇದ್ಲು ರೀ. ಆಮೇಲೆ ಏನು ಮಾಡಿದ್ಲು, ಅಳಕ್ಕೆ ಶುರು ಮಾಡ್ಕೊಂಬಿಟ್ಲು. ಇನ್ನು ಆಕೆ ಅಳಾಕತ್ಲು ಅಂದ್ರೆ ನನ್ನ ಕೆಲಸ ಮುಗೀತು ಅಲ್ಲಿಗೇನೆ. ಆಕೆಗೆಲ್ಲ ರಂಬಿಸಿ ಎಲ್ಲ ಮಲಗಿಸಿ ಬರ್ಬೇಕಂತಂದ್ರೆ ಲೇಟ್ ಆಗಿಬಿಡ್ತೈತಿ. ಇದು ಬೆಳಗ್ಗಿಂದ ನಾಷ್ಟಾದಕ್ಕತ್ತೀರಿ, ನಾಷ್ಟ ಆಗಬೇಕಲ್ಲ ಎಲ್ಲರಿಗೂ. ಬೆಳಿಗ್ಗೆ ಹೊಟ್ಟೆ ಹಸಿವಾಗಿರ್ತೈತಿ, ಆ ರೀತಿಯಾಗಿರ್ತೈತಿ ರೀ. ಹಾಗಾಗಿ ಒಂದೊಂದು ಟೈಮ ಇದೆಲ್ಲ ಮಾಡ್ಕೊಳ್ಳೋದು ಬೇಕಾ ಅಂಥೇಳಿ ಅನ್ನಿಸ್ತೈತಿ. ಆದರೂ ಅದ್ರ
ನಡಕ್ಕೆ ಮತ್ತು ಹೊಟ್ಟೆ ಹೆಂಗೋ ಹಿಂಗೆ ಮಾಡ್ಕೊಳ್ಳೋದ್ರಿ, ಮತ್ತೇನು ಮಾಡೋಕೆ ಬರೋಂಗಿಲ್ಲ. ನೋಡಿರಿ ನಾನೀಗ ಏನು ಮಾಡ್ಕೊಳತ್ತೇನೆ ಅಂತಂದ್ರೆ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಳತ್ತೇನೆ ರೀ. ನಾನಂತೂ ಇದೇ ಮೆಥಡ್ ಒಳಗೆ ಮಾಡ್ತೀನಿ. ನಾನು ಇನ್ನೂ ಚಲೋ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನ ಮಾಡ್ಕೊಳಕತ್ತಂಥದ್ದು. ಆದ್ರೇನು ಅದೇ ರೀ ಹೇಳಿದ್ದೆ ಅಲ್ಲ, ಸಣ್ಣ ಮಕ್ಕಳಿದ್ದಾಗ ಒಂದು ಸ್ವಲ್ಪ ತ್ರಾಸ ಆಗುವಂಥದ್ದು. ನಾವು ಏನು ಅನ್ಕೊತೇವಲ್ಲ ಆ ಕೆಲಸನ ಅಷ್ಟು ಈಸಿಯಾಗಿ ಮಾಡೋಕೆ ಕೊಡೋದಿಲ್ಲ ರೀ ಅವ್ರು ಹೆಂಗೆ ಮಾಡ್ತಾರಂತಂದ್ರೆ, ನಾವು ಏನೋ ಇವಾಗ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಖುಷಿಯಾಗಿ ಇವತ್ತು ಇದನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡು ಮಾಡ್ಕೊಳಕತ್ತದ ದಿವಸ ಅಂತೂ ಜಾಸ್ತಿನ ಅವ್ರು ನಮ್ಮದು ಪೇಷನ್ಸ್ ಚೆಕ್ ಮಾಡ್ತಾರೆ ಮಾಡಿಬಿಡ್ತಾರೆ. ಯಾಕಂದ್ರೆ ಅವ ಜಾಸ್ತಿ ಇನ್ನು ಬಾಕಿ ಟೈಮ್ ಸುಮ್ಮನೆ ಇರ್ತಾರೋ, ಬಾಕಿ ಟೈಮ್ ಮಲ್ಕೊತಾರೋ, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ನಾವೇನು ಅವತ್ತು ಇಲ್ಲ ಇವತ್ತು ನಾ ಇದನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡು ಏನಾರು ಮಾಡೋಕೆ ಹೊಂಟಿವಿ ಅಂತಂತಂದ್ರೆ ಆ ದಿನ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿನ ನಮ್ಮದು ಪೇಷನ್ಸ್ ಚೆಕ್ ಮಾಡ್ದಂಗೆ ಮಾಡೋಕೆ ಶುರು ಮಾಡಿಬಿಡ್ತಾರಂತ ಹೇಳ್ಬೋದು ರೀ. ಅವಾಗ ನಮ್ಗೆ ಹೆಂಗೆ ಆಕೈತಿ ಅಂತಂದ್ರೆ ಸರಿ ಇದು ಯಾವುದು ಮಾಡೋದೇ ಬೇಡ ಅಂಥೇಳಿ ಬೇಜಾರಾದಂಗೆ ಆಗ್ಬಿಡ್ತೈತೆ ನೋಡಿರಿ. ಆ ರೀತಿನೇ ಆಗಿತ್ತು ಅವತ್ತು. ಅದನ್ನೆಲ್ಲ ನಿಮ್ಗೆ ಗೊತ್ತೈತಿ, ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೋ ಟೈಮ್ ಹಿಡಿತೈತಿ. ಯಾಕಂತಂದ್ರೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಬೇಕು ಎಲ್ಲರಿಗೂ. ಹಾಗಾಗಿ ಒಬ್ರಿಗೆ ಟೈಮ್ ಹಾಕಿರ್ತೈತಿ, ಒಬ್ರಿಗೆ ಹೊಟ್ಟೆ ಹಸಿವಾಗಿರ್ತೈತಿ, ಮತ್ತು ಅದ್ರಾಗ ಅವ್ರು ಅಳೋದೊಂದು ಇದೆಲ್ಲನೂ ಇಟ್ಕೊಂಡು ಇದನ್ನು ಮಾಡೋ ಅಷ್ಟೊತ್ತಿಗೆ ಹೆಂಗಾಗ್ಬಾರ್ದು ಹೇಳ್ರಿ, ಅದೇ ರೀತಿನ ಪರಿಸ್ಥಿತಿ ಆಗಿತ್ತಂತಲೇ ಹೇಳ್ಬೋದು ನೋಡಿರಿ ಅವತ್ತು. ಆದರೂ ಸರಿ ಅಂಥೇಳಿ ಮಾಡ್ಕೊತಿರ್ತೀವಿ. ಇದೆಲ್ಲ ಈಗ ಏನು ತಾಯಿಗಳಿದ್ದವ್ರು ನೋಡ್ತಿರ್ತಾರಲ್ರಿ, ಅವರಿಗಂತೂ ಅದು ನಿಜವಾಗ್ಲೂ ಗೊತ್ತಿರ್ತೈತಿ, ಅದ್ರ ಎಕ್ಸ್ಪೀರಿಯೆನ್ಸ್ ಇರ್ತೈತಿ, ಅವ್ರಿಗೆ ಅರ್ಥ ಆಗುವಂಥದ್ದೇ. ನಾ ಈಗ ಹೇಳುವಂಥ ಯಾವುದೇ ಮಾತಿರಲಿ, ನಾನಂತಲ್ಲ ಯಾರೇ ಆಗಿರಲಿ, ದೊಡ್ಡವರು ನಮ್ಗೆ ಎಷ್ಟೋ ಸಲ ಏನೇನೋ ಮಾತು ಹೇಳ್ತಿರ್ತಾರೆ, ಹಂಗೆ ಮಾಡಬೇಡ, ಅದನ್ನು ಮಾಡಬೇಡ, ಈ ರೀತಿ ಮಾಡು ಅಂತೆಲ್ಲ ಹಿಂಗೆ ಹೇಳ್ತಿರ್ತಾರೆ. ಬಟ್ ಅದೇನಂತಂದ್ರೆ ನಾವೇನು ನನ್ನ ಹಿಡ್ಕೊಂಡೇ ಹೇಳ್ತೇನೆ. ಈಗ ನಮ್ಗಿಂತ ದೊಡ್ಡವರು ಅವರೆಲ್ಲ ನಮಗಿನ್ನೂ ಈ ಒಂದು ಏನಾದರೂ ಹೇಳುವಾಗ ಅಯ್ಯೋ ಏನು ಕೊರಿತಾರೆ ಮರೆ ಇವರು, ಬರೀ ಇದನ್ನು ಹಂಗೆ ಹಿಂಗೆ ಅಂಥೇಳಿ ಅನ್ನಿಸ್ತಿರ್ತೈತಿ. ಬಟ್ ಏನಂತಂದ್ರೆ ಅವ್ರದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಏನು ಮಾಡಿದ್ರೆ ಏನು ಆಕ್ಕತಿ ಅಂತ ಅವ್ರಿಗೆ ಗೊತ್ತಿರ್ತೈತಿ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತೆ ಅವ್ರಿಗೆ ಅದರಿಂದ. ಹಾಗಾಗಿ ಅವ್ರು ಹಂಗೆ ಹೇಳಿರ್ತಾರೆ. ಇಲ್ಲಾಂದ್ರೆ ಎಷ್ಟೋ ಸಲ ಹೇಳ್ತಿರ್ತಾರೆ, ನಾನು ಅವಾಗ ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ ಅಂತ ಈ ರೀತಿ ಹೇಳ್ತಿರ್ತಾರೆ. ಇಲ್ಲಾಂದ್ರೆ ನಾವು ಏನಾದರೂ ಒಂದು ಕೆಲಸ ಮಾಡೋಕೆ ಹೊಂಟ್ವಿ ಅಂದ್ರೆ ಅವ್ರು ಹೇಳ್ತಿರ್ತಾರೆ, ಅದಷ್ಟು ಸುಲಭ ಅಲ್ಲ, ಫಸ್ಟಿಗೆ ನೀನು ಕರೆಕ್ಟಾಗಿ ಕಲ್ತ್ಕೊ ಮಾಡು ಅಂತ ಈ ರೀತಿ ಎಲ್ಲ ಹೇಳ್ತಿರ್ತಾರೆ. ಅವಾಗ ನಮ್ಗೆ ಏನು ಅನ್ನಿಸ್ತೈತೆ, ಬರೀ ಇವ್ರದ್ದು ಅಂತ ಈ ರೀತಿ ಎಲ್ಲ ಅನಿಸುವಂಥದ್ದು. ಆದ್ರೇನು ಅವರು ಅದನ್ನು ಆ ಒಂದು ಸ್ಟೇಜ್ನ ದಾಟಿ ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವ್ರು, ಅದರಿಂದ ಏನು ಆಕ್ಕತಿ ಏನಿಲ್ಲ ಅಂಥೇಳಿ. ಯಾವುದೇ ಮಾತಾಗಲ್ರಿ, ನಾವು ಹೇಳೋದನ್ನು ಕೇಳುವರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅಂದ್ರೆ ಆ ಮಾತು ಅವರಿಗೆ ಪಟ್ಟಂತ ಹೇಳಿ ಅರ್ಥ ಆಗಿಬಿಡ್ತೈತಿ. ಈಗ ಸುಮ್ಮನೆ ಕೇಳಿಸ್ಕೊಳ್ಳೋವಂಥವ್ರಿಗೆ ಅದು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಹೇಳಿದ್ದೆ ಅಷ್ಟೇ, ಮತ್ತೇನಿಲ್ಲ ರೀ. ಹಂಗೆ ಅದನ್ನು ಮಾಡ್ಕೊತಾನೆ ಮತ್ತು ಈಗ ನಾವೇನೋ ಎಲ್ಲ ಪೂರಿ ಎಲ್ಲ ಮಾಡ್ಕೊಳಕತ್ವಿ ಸರಿ. ಇನ್ನು ಮತ್ತು ನಮ್ಮ ಗುಬ್ಬಿಗೂ ಏನಾದ್ರು ಮಾಡ್ಬೇಕಲ್ರಿ, ಮತ್ತು ಆಕಿಗೂ ಈಗೆಲ್ಲ ಹೊಟ್ಟೆ ಆಗುವಂಥದ್ದು. ಹೊಟ್ಟಿನ ಆಕಿಗೆ ಕರೆಕ್ಟಾಗಿ ಊಟ ಎಲ್ಲ ಕೊಟ್ಟಿದ್ದೆ ಅಂತಂದ್ರೆ ಮತ್ತು ಎಷ್ಟೋ ಹಾಕಿ ಆರಾಮಾಗಿ ಇರುವಂಥದ್ದು. ಸೊ ಹಾಗಾಗಿ ಆಕಿದು ಹೊಟ್ಟೆ ಎಲ್ಲ ಕರೆಕ್ಟಾಗಿ ತುಂಬಿತ್ತು ಅಂತಂದ್ರೆ ಮತ್ತೊಂದು ಸುಮ್ಮನೆ ಆಡೋದು ಇಲ್ಲ ನಿದ್ದೆ ಮಾಡೋದು ಮಾಡ್ತಾಳ್ರಿ. ಹಾಗಾಗಿ ಮತ್ತು ಈ ಪೂರಿ ಮಾಡಿದ್ದೆ ಅಂತಂದ್ರೆ ಬೆಳಿಗ್ಗೆ ರೊಟ್ಟಿ ಇದ್ರೆ ಆಕೆಗೂ ನಮ್ಮ ರೊಟ್ಟಿನ ತಿನ್ನೋದನ್ನು ಆಕೆಗೂ ತಿನ್ನಿಸ್ಬೋದು. ಬಟ್ ಪೂರಿ ಇದೆಲ್ಲ ಕರೆದಿದ್ದೆಲ್ಲ ಆಕೆಗೆ ನಾ ಹೆಂಗೆ ಕೊಡಲಿ ರೀ. ಹಾಗಾಗಿ ಆಕೆಗೆ ಹೆಂಗೂ ನಾನೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ, ಅದನ್ನು ಮಾಡ್ಕೊಳತ್ತಿದ್ದೆ. ಇಲ್ಲಿ ನೋಡ್ರಿದ್ದೆ ಹೆಂಗೆ ಆಟ ಆಡಕತ್ತಾಳೆ, ಅದೇ ಸಿಕ್ಕಾಪಟ್ಟಿ ಕಾಡಕತ್ತಿದ್ಲ. ಹಾಗಾಗಿ ನಾನು ಆಕೆಗೆ ಮತ್ತಿಲ್ಲಿ ಅಲ್ಲೇ ಕಿಚನ್ ಒಳಗನೆ ಚೇರ್ ತೊಗೊಂಡು ಹೋಗಿ ಕುಂದಿರ್ಸ್ಕೊಂಡು ಒಂದು ಸ್ವಲ್ಪ ಹಿಂಗೆ ಏನಾರ ಕೊಟ್ಟೆ ಅಂತಂದ್ರೆ ಅದನ್ನ ಕೂಡ ಆಟ ಆಡ್ಕೊತ ಸುಮ್ಮನೆ ಕುಂದಿರ್ತಾಳೆ, ಇಲ್ಲಂತಲ್ಲ. ಅದರಲ್ಲಿ ಎಷ್ಟು ಕೆಲಸ ಹಾಕಿಸ್ತಾಳೆ ನೋಡ್ರಿ. ಮತ್ತು ಅದನ್ನೆಲ್ಲ ಹಾಕ್ತಾಳು, ಆಕಿನ್ನೆಲ್ಲ ಮುನ್ಗಿಸ್ಕೊತಾಳು, ಮತ್ತು ಅದನ್ನು ಕೆಳಗೆ ಚೆಲ್ತಾಳು, ಆಮೇಲೆ ಮತ್ತು ಅದನ್ನು ಕೋಡ್ ಅಂತಾಳು, ಅದಕ್ಕೊಂದಿಷ್ಟು ಜಗಳ ಮಾಡ್ತಾಳೆ. ಈ ರೀತಿ ಮಾಡ್ತಿರ್ತಾಳೆ ನೋಡ್ರಿ ಆಕಿ. ಹಂಗೆ ಆಕಿಗೂ ಅದನ್ನು ಹೇಳಿದ್ದೆ ಅಲ್ರಿ, ನಾನು ಏನು ವೆಜಿಟೇಬಲ್ಸ್ ಎಲ್ಲ ಕಟ್ ಇದ್ವಲ್ಲ, ಹಂಗೆ ಅದ್ರಾಗ ಒಂದು ಸ್ವಲ್ಪ ಅಕ್ಕಿಗೂ ಹಾಕಿ ಅದು ಬಾಯ್ಲ್ಡ್ ರೈಸ್ ಇತ್ತಲ್ಲ ಅದನ್ನೆಲ್ಲ ಹಾಕಿ ನಾನು ಅಕ್ಕಿಗೆ ಅನ್ನ ಎಲ್ಲ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಮತ್ತು ಪೂರಿದೆಲ್ಲನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಕೆ ಅಳೋದಕ್ಕೆ ಈ ರೀತಿ ಆಕಿಗೆ ಅಲ್ಲಿ ಕುರ್ಚಿ ಮೇಲೆ ಕುಂದಿರ್ಸ್ಕೊಂಡನ ನಾನು ಮಾಡ್ಕೊಳಕತ್ತಂಥದ್ದು. ಇಲ್ಲ ಅಂತಂದ್ರೆ ಅಳ್ತಾಳೆ. ಅದನ್ನು ಆಕಿಗೆ ಒಂದು ಸ್ವಲ್ಪ ಅದ್ರಾಗ ಏನಾರು ಒಂದು ಸ್ವಲ್ಪ ಹಂಗೆ ಹಾಕಿಕೊಟ್ಟೆ ಅಂತಂದ್ರೆ ಅದ್ರ ಕೂಡ ಮತ್ತೊಂದು ಸ್ವಲ್ಪ ಕುಂತು ಸುಮ್ಮನೆ ಇರ್ತಾಳೆ. ನನಗೆ ಕೆಲಸ ಆಕ್ಕತ್ತೆ ಅಂತ ಅನ್ನೋ ಕಾರಣಕ್ಕೆ ಈ ರೀತಿ ಆಕಿಗೆ ಹಾಕಿ ಕೊಟ್ಟು ಕುಂದಿರ್ಸಿದ್ದೆ. ಆದರೆ ಅದನ್ನು ಮತ್ತು ನನಗದು ಡಬ್ಬಲ್ ಕೆಲಸ. ಆದ್ರೆ ಏನು ಮಾಡಲಿ, ನನ್ನ ಟೈಮಿಗೆ ಸುಮ್ಮನಿದ್ರೆ ಸಾಕಲ್ಲ.
ಹಾಗಾಗಿ ಆ ರೀತಿಯಾಗಿ ನಾನು ಆಕಿಗೆ ಕುಂದಿಸ್ಕೊಂಡಿದ್ದೆ ಅಂತ ಹೇಳ್ಬೋದು. ಹಂಗೆ ನೋಡಿರಿ ಪೂರಿ ಎಲ್ಲ ಚಲೋ ಬರತ್ತಿದ್ವ, ಚಲೋ ಆಗತ್ತಿದ್ವ. ಅದೇ ಮಕ್ಕಳು ಮಾಡಕ್ಕೆ ಕೊಟ್ರೆ ಯಾವುದೇನು ದೊಡ್ಡದಲ್ರಿ. ಆದ್ರೇನು ಅವರು ನಮಗೆ ಮಾಡಕ್ಕೆ ಕೊಡೋಂಗಿಲ್ಲ. ಅದು ಮಾಡಕ್ಕೆ ಕೊಡೋಂಗಿಲ್ಲ ಅಂದ್ರೆ ಆ ಟೈಮಿಗೆ ಆಗಬೇಕಲ್ಲ. ಈಗ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಆಗಬೇಕು, ಹಿಂಗೆ ಇರ್ತೈತಲ್ರಿ. ಹಾಗಾಗಿ ಆ ಟೈಮ್ನಾಗ ಕಾಡ್ತಿರ್ತಾರೆ ಅಷ್ಟೆ. ಪೂರಿ ಆಮೇಲೆ ಸಾಗು ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿವ್ರಿ. ನಾಷ್ಟಕ್ಕೆ ಮಾಡ್ಕೊಂಡಾದ್ಮೇಲೆ ಹಂಗೆ ಆಕಿಗೆ ನೋಡಿರಿ ಎತ್ಕೊಂಡನ ಮಾಡ್ಕೊಂಡೆ ಇಷ್ಟೆಲ್ಲನೂ. ಮತ್ತೇನು ಮಾಡಲಿ ರೀ, ಆಕೆ ಅಳಾಕತ್ತಿದ್ಲ. ಹಂಗಾಗಿ ಎತ್ಕೊಂಡನ ಮಾಡ್ಕೊಳ್ಳುವಂಥದ್ದು. ಹಂಗೆ ನೆಕ್ಸ್ಟ್ ಆಕಿ ಅದನ್ನೆಲ್ಲ ನಮ್ಮದು ನಾಷ್ಟ ಎಲ್ಲ ಮುಗಿದಾದ್ಮೇಲೆ ಈ ರೀತಿಯಾದ ರೊಜ್ಜು ಏನೈತಲ್ರಿ ಅದ್ರಾಗ ಹೋಗಿ ಆಟ ಆಡ್ತೇನೆ ಅಂತ ಹೇಳ್ತಾಳೆ. ಬೇಡ ಹೆಂಗದ ಹಿಡಿದೆ ತಗೋ. ಬೀಳ್ತಿ ಬೇಡ 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 ಬೇಡ. ಸಿಕ್ ಹಿಡ್ಕೊಂಡು ಗುಬ್ಬಿ ಚೀ ಬ್ಯಾ ಇಲ್ಲ ನೋಡಿಲ್ಲ. ಹಿಡಿ ತಗೋ, ಇದು ತಗೋದ, ಇದು ತಗೋ 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 ಇದು ತಗೋ ತಗೋ. ಓಯ್ ಗುಬ್ಬಿ ಗುಬ್ಬಿ ಬಿತ್ತು ಬಿತ್ತು ಅಮ್ಮ ನೋಡ್ರಿ ಇಷ್ಟು ಪರಿ ಕಾಡ್ತಾಳೆ. ಅದ್ರಾಗ ಆಡೋದು ಬೇಡ ಅಂದ್ರೆ ನಂಗೆ ಚೀರ್ತಾಳೆ. ಆ ಪರಿ ಯಾಕೆ ಮಾಡ್ತಾಳೆ ಇಲ್ಲಿ ನೋಡ್ರಿ. ಈ ಸುಜ್ಜೋದು ಮನ್ಯಾಗ ಐತಲ್ರಿ, ಒಂದು ನೋಡ್ರಿ ಕೆಲಸ ಈ ಥರ ಕಾಡ್ತಿರ್ತಾನೆ. ಅವನು ಅಕ್ಕಿ ಗುಬ್ಬಿ ಅಂದ್ರೆ ಗುಬ್ಬಿಕ್ಕಿಂತ ಬಲ ಇವ್ ಕಾಡ್ತಿರ್ತಾನೆ ರೀ ಮನ್ಯಾಗಿದ್ದಾಗ. ಇದನ್ನೆಲ್ಲ ಮುಗಿಸಿ ಅವ್ಗೊಂದು ಏನಾರ ಕೆಲಸ ನಾನೇನು ಹೇಳಿದ್ದಿಲ್ಲ ರೀ. ಅವಾಗ ತಾನ ಮಾಡತ್ತಾನ ನೋಡ್ರಿ. ಇಲ್ಲಿ ಏನೋ ನಾ ಏನೂ ಹೇಳಿರಲಿಲ್ಲ. ಆದ್ರೆ ಅವ್ನಿಗೆ ಏನು ಅನ್ನಿಸ್ತಾ ಏನೋ ತಾನ ಮಾಡತ್ತಿದ್ದ. ಮತ್ತು ನಾನು ನಿಜವಾಗ್ಲೂ ನಾನು ಅವ್ನಿಗೇನು ಮಾಡಂತ ಹೇಳಿಲ್ಲ. ಇದನ್ನು ತಾನ ಮಾಡತ್ತಾನ ನೋಡ್ರಿ. ನಮ್ಮ ಸುಜ್ಜು ಬಂಗಾರಿ ಇವತ್ತು ಭಾಳ ಕೆಲಸ ಎಲ್ಲ ಮಾಡಕತ್ತಾನ ನೋಡ್ರಿ. ಇವ ಯಾಕೇನು ಶಾಣೆ ಆಗ್ಬಿಟ್ಟಾನ ನೋಡ್ರಿ. ಹಂಗೆ ಸಿಟ್ಟು ಬಂದೈತ್ರಿ, ಅದಕ್ಕೆ ಹಂಗೆ ಹೇಳತ್ತಾನ ನೋಡ್ರಿ. ನಾನೇನು ಅವ್ಗೇನು ಮಾಡು ಅಂತಲೂ ಹೇಳಿರಲಿಲ್ಲ, ಏನಿಲ್ಲ. ಅವಂಗೆ ಏನು ತಿಳಿತೋ ಏನೋ ಇವತ್ತು ನಾ ಇದನ್ನು ಮಾಡ್ತೇನೆ ಮಮ್ಮಿ ಅಂತ ಹೇಳಿ ಮಾಡತ್ತಿದ್ದಂಥದ್ದು. ಅದ್ರಾಗೂ ಬಂದಿದ್ದು ನಾನೇ ನಮ್ಗೆ ತೊಳಿ ಅಂತಲೂ ಹೇಳಿಲ್ಲ. ಒಂದು ಸ್ವಲ್ಪ ಇಂಥದ್ದು ಮಾಡು ಅಂತ ಹೇಳಿಲ್ಲ ನಮ್ಗೆ. ಆದ್ರೆ ಅವಂಗೆ ಏನಂತಂದ್ರೆ ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು ನಂಗೆ. ಇನ್ನೇನು ಭಾಳ ಕಿತಾಪತಿ ಮಾಡೋದಕ್ಕೆ. ಹಿಂಗಾಗಿ ಸ್ವಲ್ಪ ಬೈದಿದ್ದೇನೆ. ಏನಾದರೂ ಮಮ್ಮಿಗೆ ಹೆಲ್ಪ್ ಮಾಡ್ಬೇಕಂತೀಯೋ ಏನೂ ಇಲ್ಲ, ಮತ್ತು ಅದ್ರಾಗ ಇಂಥದ್ದೆಲ್ಲ ಕೆಲಸ ಮಾಡ್ತೀಯ ಅಂಥೇಳಿ ಅಂದ್ರೆ ನಾನು ಬೇಜಾರಾದಂಗೆ ಅವಂಗೆ ಮಾತಾಡಿದ್ದೆ. ಹಾಗಾಗಿ ಅವಂಗೆ ಅದು ಮಾಡ್ಬೇಕು ಅನ್ನಿಸ್ತು ಏನೋ ಗೊತ್ತಿಲ್ಲ. ಒಟ್ಟು ತಾನೇ ಹೋಗಿ ನಾ ತೊಳಿತೇನೆ ಅಂಥೇಳಿ ಆ ರೀತಿ ತಾನೇ ಅಪ್ಪ ತೊಳೆದಾದ್ರೆ ಅದು ಒಂದು ಅವ ಕೆಲಸ ಕಡಿಮೆ ಮಾಡಿದ ಅಂದ್ರೆ 9 ಕೆಲಸ ಹಚ್ಚಿದಾರೆ ಅವ. ಏನಂತಂದ್ರೆ ಅಲ್ಲಿ ಸಿಂಕ್ ಅದು ಮೊದಲ ಮ್ಯಾಲೆ ಐತಿ. ನಂಗೆ ನಿಲ್ಕೋದಿಲ್ಲ, ಅದೊಂದು ಸ್ವಲ್ಪ ಎತ್ತರ ಐತೆ. ಅದು ಹೇಳಿದೆ ಅಲ್ರಿ, ಹಳೆ ಕಾಲದ ಮನೆ ಎಲ್ಲದ. ಹಾಗಾಗಿ ಸಿಂಕ್ ಮ್ಯಾಲೆ ಐತೆ, ನಂಗೆ ನಿಲ್ಕೋದಿಲ್ಲ. ಅಂಥದ್ರಾಗ ಅವಾಗ ಇನ್ನೂ ನಿಲ್ಕಂಗಿಲ್ಲ. ಅವ ಅಲ್ಲಿ ಚೇರ್ ಇಟ್ಕೊಂಡು ಮಾಡಿ ಇವನ್ನೆಲ್ಲ ತೊಳೆಯೋದ್ರೊಳಗನ ಎಲ್ಲನೂ ಮುನುಗಿಸಿ ಎಬ್ಸಿದ್ದ. ಮತ್ತು ಅದನ್ನು ಕೆಳಗಿಂದೆಲ್ಲ ನೀರು ಚೆಲ್ಲಿದ್ದ, ಎಲ್ಲನೂ ಒರೆಸೋದು ಎಲ್ಲ ಇದನ್ನು ಮಾಡೋದಾತು ನೋಡ್ರಿ. ಒಂದು ಕೆಲಸ ಕಡಿಮೆ ಮಾಡೋದಕ್ಕೆ ನಂಗೆ 9 ಕೆಲಸ ಹಚ್ಚಿದ್ದ. ಆದರೆ ತಾನಾಗೆ ಮಾಡಿದ್ದಲ್ಲ. ಹಾಗಾಗಿ ಮತ್ತು ಸುಮ್ಮನೆ ಅದೇ ತಾನಾಗೆ ಮಾಡ್ತೇನೆ ಅಂಥೇಳಿ ಬಂದಾಗ ನಾ ಏನು ಅನ್ನೋದು ಬೇಡ ಅಂಥೇಳಿ ಅವಂಗೆ ಮಾಡಲಿ ಅಂಥೇಳಿ ನಾ ಸುಮ್ಮನೆ ಆದಂಥದ್ದು. ಸೊ ಈ ರೀತಿಯಾಗಿ ನಮ್ಮ ಒಂದು ಇವತ್ತಿನ ದಿನ ಇತ್ತಂತಲೇ ಹೇಳ್ಬೋದು ರೀ. ಅವ್ನು ಮನ್ಯಾಗಿದ್ದ ಅಂತಂದ್ರೆ ಹಿಂಗೆ ಒಂದು 16 ಕಿತಾಪತಿ ಮಾಡ್ತಿರ್ತಾನೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕಂತೂ ಹೋಗಬೇಡ್ರಿ ಅಂತ ಹೇಳ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್, ಸಿ ಯು ಟುಮಾರೋ.